ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಶಾಲಿನಿ ಅಂತ. ಊರು ಕೃಷ್ಣರಾಜಪೇಟೆ. ವಯಸ್ಸು 38 ವರ್ಷ ತುಂಬಿದೆ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಆಸ್ತಿ ತಕ್ಕ ಮಟ್ಟಿಗೆ ಇದೆ. ಗಂಡ ನಿಧನರಾಗಿದ್ದಾರೆ. ಉದ್ಯೋಗ ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ. ಮೈಕಟ್ಟು ಸುಂದರವಾಗಿದ್ದೇನೆ. ಚಪಾತಿ ಟೈಟ್ ಆಗಿ ಇದೆ. ಆಸಕ್ತಿ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ಸ್ನೇಹಿತರೆ, ಇದು ಇಷ್ಟು ಶಾಲಿನಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಎರಡನೇ ಮದುವೆಗೆ ಕಾರಣಗಳು: ಒಂಟಿಯಾಗಿ ಬದುಕುವುದು ತುಂಬಾನೇ ಕಷ್ಟ. ಸಮಾಜದ ಕೆಟ್ಟ ದೃಷ್ಟಿಯಿಂದ ಪಾರಾಗಲು ಎರಡನೇ ಮದುವೆ ತುಂಬಾನೇ ಅವಶ್ಯಕವಾಗಿದೆ. ಜೀವನದ ಸುಖ ದುಃಖ ಹಂಚಿಕೊಳ್ಳಲು ಸ್ನೇಹಿತ ಬೇಕು. ತೂತಿಗೆ ಸುಖ ಕೊಡಲು ಗಂಡಿನ ಅವಶ್ಯಕತೆ ಇದೆ. ಮನೆ ಜವಾಬ್ದಾರಿ ವಹಿಸಿಕೊಳ್ಳಲು ವರ ಬೇಕು. ಮನಸ್ಸು ಬಿಚ್ಚಿ ಮಾತನಾಡಲು ಒಳ್ಳೆಯ ಸ್ನೇಹಿತ ಬೇಕು. ಹೆಣ್ಣಿನ ಮೂಲ ಆಧಾರವೇ ಗಂಡು. ಗಂಡನಿಲ್ಲದ ಜೀವನ ಮರುಭೂಮಿಯ ಹಾಗೆ. ಹೀಗೆ ಎಲ್ಲಾ ಕಾರಣಗಳಿಗಾಗಿ ಗಂಡನ ಅವಶ್ಯಕತೆ ಇದೆ. ಸ್ನೇಹಿತರೆ, ಶಾಲಿನಿಯವರು ಎರಡನೇ ಮದುವೆ ಮಾಡಿಕೊಳ್ಳಲು ಯಾವೆಲ್ಲ ಕಾರಣಗಳು ಇವೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಬಹುದು. ವರನ ಗುಣಗಳು ಹೀಗಿದ್ದರೆ ಸಾಕು. 45 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ವಿದ್ಯಾ ಅರ್ಹತೆ ಹೊಂದಿದ ವ್ಯಕ್ತಿಗೆ ಮೊದಲ ಆದ್ಯತೆ ಕೊಡ್ತೀನಿ. ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ, ಎಲ್ಲಾ ಜಾತಿ ನಡೆಯುತ್ತೆ. ಆರೋಗ್ಯವಂತರಾಗಿ ಇರಬೇಕು. ನನಗೆ ಮಕ್ಕಳು ಬೇಕು. ಕಷ್ಟಪಟ್ಟು ದುಡಿಮೆ ಮಾಡುವರು ಬೇಕು. ವ್ಯಾಪಾರ ಹಾಕಿಕೊಟ್ಟರೆ ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ಇರಬೇಕು. ತೂತಿಗೆ ಸುಖ ಕೊಟ್ಟು ಬದುಕಿಗೆ ನೆಮ್ಮದಿ ನೀಡಬೇಕು. ಯಾವುದೇ ದುಶ್ಚಟಗಳು ಹೊಂದಿರಬಾರದು. ಸ್ನೇಹಿತರೆ, ಶಾಲಿನಿಯವರು ವರನ ಗುಣಗಳು ಹೇಗೆಲ್ಲ ಇರಬೇಕು ಅಂತ ಹೇಳಿ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಪಾಲಿಸಬೇಕಾದ ನಿಯಮಗಳು: ಮದುವೆಯ ನಂತರ ನಮ್ಮ ಮನೆಯಲ್ಲಿಯೇ ಇರಬೇಕು. ದೊಡ್ಡವರಿಗೆ ಗೌರವ ಕೊಟ್ಟು ಅವರು ಹೇಳಿದ ಹಾಗೆ ಇರಬೇಕು. ಪಾರ್ಟಿ ಅಂತ ಹೇಳಿ ರಾತ್ರಿ ಹೊರಗಡೆ ಹೋಗುವ ಹಾಗಿಲ್ಲ. ನಿಮ್ಮ ಮೇಲೆ ವಿಶ್ವಾಸ ಬಂದ ಮೇಲೆ ದುಡ್ಡಿನ ಜವಾಬ್ದಾರಿ ಕೊಡ್ತೀನಿ. ಅಲ್ಲಿಯವರೆಗೆ ಆರಾಮಾಗಿ ಇರಬಹುದು. ಹೊಸ ಸ್ನೇಹಿತರನ್ನ ಮನೆಗೆ ಕರೆದುಕೊಂಡು ಬರಬಾರದು. ಮನೆಯ ಕೆಲಸಕ್ಕೆ ಸಹಾಯ ಮಾಡಬೇಕು. ಸ್ನೇಹಿತರೆ, ಇದು ಇಷ್ಟು ನೀವು ಪಾಲಿಸಬೇಕಾದ ನಿಯಮಗಳಾಗಿವೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.